ಲೇಡೀಸ್ ಅಂಡ್ ಜೆಂಟಲ್ಮನ್, ಕೋವಿಡ್ ಸಂಕಷ್ಟದಿಂದ ಇಡೀ ಪ್ರಪಂಚವೇ ನಲುಗಿ ಹೋಗಿತ್ತು. ಭಾರತ ಕೂಡ ಹಲವು ಸಾವು ನೋವುಗಳನ್ನ ಕಂಡಿತ್ತು. ಆದರೆ ಈಗ ಅದಕ್ಕಿಂತ ದೊಡ್ಡ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಆತಂಕ ಶುರುವಾಗಿದೆ. ಕೋವಿಡ್ಗಿಂತಲೂ ಡೆಡ್ಲಿ ವೈರಸ್ ನಮ್ಮ ದೇಶಕ್ಕೆ ದಾಂಗುಡಿ ಇಟ್ಟಿದೆ. ಮತ್ತೆ ಕ್ವಾರಂಟೈನ್ ಕಾಲ ಪ್ರಾರಂಭ ಆಗಿದೆ. ಈ ಕುರಿತ ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ನಿಫಾ ವೈರಸ್ ಆರ್ಭಟ ಶುರುವಾಗಿದೆ. ಕೊರೋನಾ ವೈರಸ್ ಆತಂಕ ದೂರ ಆಗಿದೆ. ಈ ನಡುವೆ ರೂಪಾಂತರಗೊಂಡ ವೈರಸ್ ಕಾಣಿಸಿಕೊಂಡ್ರೂ ಆತಂಕ ಎದುರಾಗಿಲ್ಲ. ಆದರೆ ಇದೀಗ ಭಾರತಕ್ಕೆ ನಿಫಾ ವೈರಸ್ ಭೂತ ಕಾಡ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಏಷ್ಯಾದಲ್ಲೇ ನಿಫಾ ವೈರಸ್ ತೀವ್ರವಾಗಿ ಏರಿಕೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಹಾಗೆ ಕೇರಳದಲ್ಲಿ ನಿಫಾ ವೈರಸ್ ಪ್ರಕರಣ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಪರಿಣಾಮ ಪಶ್ಚಿಮ ಬಂಗಾಳ ಹಾಗೂ ಕೇರಳ ರಾಜ್ಯಗಳನ್ನ ಎಂಡೆಮಿಕ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಏಷ್ಯಾದ ಹಲವು ದೇಶಗಳಲ್ಲಿ ನಿಫಾ ವೈರಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವ ಕಾರಣ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಆರಂಭಗೊಂಡಿದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಈ ವೈರಸ್ ಅನ್ನ ಝೋನೋಟಿಕ್ ವೈರಸ್ ಅಂತ ಕರೀತಾರೆ. ವೈರಸ್ ಸೋಂಕಿತರ ಸಾವಿನ ಸಾಧ್ಯತೆ 40% 70% ಕೊರೋನಾಗಿಂತ ನಿಫಾ ಡೆಡ್ಲಿ ವೈರಸ್ ಆಗಿದೆ. ಕೊರೋನಾ ಹರಡುವಿಕೆ ಪ್ರಮಾಣ ಅತ್ಯಂತ ವೇಗವಾಗಿದೆ. ಕೊರೋನಾಗೆ ಈಗಾಗಲೇ ಲಸಿಕೆ ಕೂಡ ಇದೆ. ಆದರೆ ನಿಫಾ ವೈರಸ್ಗೆ ಲಸಿಕೆಗಳಿಲ್ಲ. ರೋಗ ನಿರೋಧಕ ಲಸಿಕೆಗಳು ಕಾರ್ಯನಿರ್ವಹಿಸೋದಿಲ್ಲ. ಹಾಗಾಗಿ ಈಗಾಗಲೇ ಕೂಡ 100ಕ್ಕಿಂತ ಹೆಚ್ಚು ಜನರು ಕ್ವಾರಂಟೈನ್ನಲ್ಲಿದ್ದಾರೆ. ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.